ಎವ್ರಿಬಡಿ ನಮ್ಮೊಟ್ಟಿಗೆ ಕೈಯುಂಬ ಇದ್ದಾರೆ ಸರ್. ನಾವೆಲ್ಲಿದ್ದೇವೆ, ಏನು ತೋರಿಸ್ತಿದ್ದೇವೆ ಸರ್? ಯಾರಿಗೆ ಇಂಡಸ್ಟ್ರಿಯಲ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಉಂಟು ಅಥವಾ ಫ್ಯಾಕ್ಟ್ರಿ ಸೆಟಪ್ ಮಾಡಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅವರಿಗೆ ನಾವೊಂದು ಇವತ್ತು ಸ್ಪೆಷಲ್ ಆಗಿ ವಿಡಿಯೋ ತೋರಿಸ್ತೇವೆ. ನಮ್ಮದೊಂದು ಕ್ಲೈಂಟ್ ಇದು ಸೆಡ್ ಸೇಲ್ ಉಂಟು ಸರ್. ಮೂಡುಬಿದ್ರೆಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿ, ಅಂದರೆ NH ಹೈವೇಯಿಂದ ನಾವು 3 ಕಿಲೋಮೀಟರ್ ಒಳಗಡೆ ಇದ್ದೇವೆ. ನಮ್ಮದೊಂದು ಕ್ಲೈಂಟ್ ಇದೊಂದು 7000 ಸ್ಕ್ವೇರ್ ಫೀಟ್ ಇದು ಸೆಡ್ ಸೇಲ್ ಉಂಟು ಸರ್. ಬನ್ನಿ ಸರ್, ಒಳಗೆ ಬನ್ನಿ ಸರ್. ಸರ್, ಈ ಪ್ರಾಪರ್ಟೀಸ್ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ ಸರ್? ಟೋಟಲ್ 1 ಎಕರೆ 15 ಸೆನ್ಸ್, ಅಂದರೆ 1 ಎಕರ್ 15 ಸೆನ್ಸ್ ಫ್ಲಾಟ್ ಇದು. ಇದರಲ್ಲಿ 7000 ಸ್ಕ್ವೇರ್ ಫೀಟ್ ಇದು ಸೆಡ್ ಉಂಟು ಸರ್. ಆಲ್ರೆಡಿ ಪ್ರಿಪೇರ್ ಆಗಿ ಉಂಟು, ರೆಡಿ ಆಗಿ ಉಂಟು. ಅದಲ್ಲದೆ ನಮ್ಮದು TC ಪವರ್ ಇದು ಆಲ್ರೆಡಿ ಪಾಸ್ ಆಗಿಂಟು. 45 kV ಇದು ಪವರ್ ಪಾಸ್ ಆಗಿದೆ. 45 kV ಇದು ಎಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಮಾಡಲಿಕ್ಕೆ ಸಹ ನಿಮಗೆ ಅಷ್ಟೇ ಪವರ್ ಸಾಕಾಗ್ತದೆ, 45 kV. ಓಕೆ. ಅದಲ್ಲದೆ ಒಂದು 150ರಿಂದ 200 ತೆಂಗಿನ ಅರಕ್ನೆಟ್ ಅಡಿಕೆ ಗಿಡಗಳುಂಟು. ಅಂದರೆ ಗ್ರೀನರಿ ಬೇಕೇ ಬೇಕು. ಒಂದು ವೆಲ್ ಉಂಟು, ನೀರಿದ್ದು ಸೋರ್ಸ್ ಉಂಟು. ಬ್ಯಾಕ್ ಸೈಡಲ್ಲಿ ಒಂದು ಲೇಬರ್ ಶೆಡ್ ಇದೆ. ಅದರಲ್ಲಿ ಬಾತ್ರೂಮ್ ಟಾಯ್ಲೆಟ್ಸ್ ಎಲ್ಲ ಸಪ್ರೇಟ್ ಕಟ್ಟಿ ಉಂಟಲ್ಲ. ಸೊ ಇದ್ರ ಒಳಗೆ ಹೇಗಿದೆ ಅಂತ ತೋರಿಸೋಣ ಬನ್ನಿ ಸರ್, ಒಳಗೆ ತೋರಿಸುವ. ಸರ್ ನೋಡಿ ಸರ್, ಎಷ್ಟು ದೊಡ್ಡ ವಿಶಾಲವಾದ ಒಂದು ಸೆಡ್ ಕಟ್ಟಿದ್ದಾರೆ. 2 ಸೆಡ್ ಉಂಟು ಸರ್, ಈ ಕಡೆ ಒಂದು ಆ ಕಡೆ ಉಂಟು. 2 ಸಹ ಜಾಯಿಂಟ್ ಆಗಿದೆ. ಒಳ್ಳೆ ಟಾಪ್ ಕ್ವಾಲಿಟಿದು ರೂಪ್ ಮಾಡಿದ್ದಾರೆ ಸರ್. ನೋಡಿ ಸರ್, ಸರ್ ಶೆಡ್ ತುಂಬಾ ಒಳ್ಳೆದುಂಟು. ಹೌದು ಸೊ ಸರ್. ಈಗ ಫೈನಲ್ ಬರೋದು ಅಮೌಂಟಿಗೆ. ಹೌದು ಸರ್. ಯಾಕೆ ಹೇಳಿದ್ರೆ 7000 ಸ್ಕ್ವೇರ್ ಫೀಟ್ ಇದು ಶೆಡ್ ಎಸ್, ದೊಡ್ಡದಿದೆ. ಸೊ ಹೇಗೆ ಹೇಳ್ತಿದ್ದಾರೆ ಸರ್ ಪ್ರೈಸ್? ನಮ್ಮ ಕ್ಲೈಂಟ್ಸ್ ತುಂಬ ಜನ ಕೇಳ್ತಾ ಇದ್ದಾರೆ ನಮಗೆ ರೆಡಿ ಸೆಟಪ್ ಇದ್ದದ್ದು ಸೆಡ್ ತೋರಿಸುವ ಅಂತ. ಅವರಿಗಾಗಿ ಸ್ಪೆಷಲ್ ಸರ್. ನೋಡಿ ಸರ್, ಒಳ್ಳೆ ಟಾಪ್ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ, ಏನು ಇದಿಲ್ಲ. ರೂಪ್ ನೋಡಿ ಸರ್, ರೂಪ್ ಅಲ್ಲ, ಕ್ವಾಲಿಟಿ ಎಲ್ಲ ಒಳ್ಳೆದುಂಟು. ಶೆಡ್ ಒಳ್ಳೆ ದೊಡ್ಡದುಂಟು. ನೀರಿದ್ದು ಸೋರ್ಸ್ ಉಂಟು. ನೀರು ಸೋರ್ಸ್ ಉಂಟು. ಇಂಡಸ್ಟ್ರಿಯಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಹೌದು. ಸೊ ಇದೀಗ ಸೆಟಪ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಇದು ಆಲ್ರೆಡಿ ರೆಡಿ ಆಗಿದೆ. ಸೊ ಯಾರಿಗಾದ್ರೂ ಫ್ಯಾಕ್ಟ್ರಿ ಹಾಕ್ಲಿಕ್ಕಿದ್ರೆ ಅವರಿಗೆ ಅವರ ಸ್ವಂತ ಫ್ಯಾಕ್ಟ್ರಿ ಸೆಟಪ್ ಮಾಡಬಹುದು. ಹೌದು ಸರ್. ಸೊ ಇದು ಪ್ರೈಸ್ ಹೇಗೆ ಹೇಳ್ತಿದ್ದಾರೆ ಸರ್ ಈಗ? ಸರ್, 1 ಎಕರೆ 15 ಸೆನ್ಸ್ ಜಾಗಕ್ಕೆ ಇಲ್ಲಿ ತುಂಬಾ ವ್ಯಾಲ್ಯೂ ಉಂಟು ಸರ್. ಕರೆಕ್ಟ್. ಅದಲ್ಲದೆ ರೋಡ್ ಅಪ್ರೋಚ್ ಆಗಿ ಉಂಟು. ಹೌದು, ಕಾಂಕ್ರೀಟ್ ಒಳಗೆ ನಾವು ಒಳಗಿಲ್ಲ, ತುಂಬಾ ಒಳಗಿಲ್ಲ. ಕೇವಲ ಹೈವೇಯಿಂದ 3 ಕಿಲೋಮೀಟರ್ ಒಳಗೆ. ಹೌದು, ಕಾಂಕ್ರೀಟ್ ರೋಡ್ ಬೇಕೆ. ಯಾಕೆ ಹೇಳಿದ್ರೆ ಕಾಂಕ್ರೀಟ್ ರೋಡ್ ಅಪ್ರೋಚ್ ಆಗಿ ಉಂಟು. ಹೆವಿ ಗಾಡಿ ಬಂದ್ರೆ ಏನು ತೊಂದರೆ ಇಲ್ಲ ಸರ್. ಟ್ರೈಲರ್ ಬರಲಿ, ಯಾವುದು ಬರಲಿ, ಏನು ತೊಂದರೆ ಇಲ್ಲ. ಕರೆಕ್ಟ್. ಸೊ ಟೋಟಲ್ ಇದಕ್ಕೆ ನಮ್ಮ ಕ್ಲೈಂಟ್ 1 ಎಕರೆ 15 ಸೆನ್ಸ್ ಜಾಗ ಪ್ಲಸ್ ಸೆಡ್ ಪ್ಲಸ್ ಒಂದು ಲೇಬರ್ ಶೆಡ್, ಅದಲ್ಲದೆ ಪವರ್ ಎಲ್ಲ ಆಲ್ರೆಡಿ ಪಾಸ್ ಮಾಡಿದ್ದಾರೆ. TC ಪ್ರೈವೇಟ್ TC ಹಾಕಿದ್ದಾರೆ, ಪರ್ಸನಲ್ ಅವರದ್ದು. 45 kV ಪವರ್ ಪಾಸ್ ಆಗಿದೆ. ಟೋಟಲ್ ಈ ಪ್ರಾಪರ್ಟಿಗೆ 2 CR ಹೇಳ್ತಾರೆ ಸರ್. 2 CR 2 ಕೋಟಿ ಹೇಳ್ತಾರೆ ಸರ್. ಸೊ ಸ್ವಲ್ಪ ನೆಗೋಷಿಯೇಬಲ್, ತುಂಬಾ ಕಷ್ಟ, ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡಬಹುದು ಸರ್. ಸೊ ಯಾರಿಗಾದ್ರೂ ಡೀಟೇಲ್ಸ್ ಬೇಕು, ನೋಡ್ಲಿಕ್ಕೆ ಬೇಕಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೇನೆ. ಎಸ್ ಸರ್, ಶೂರ್. ಥ್ಯಾಂಕ್ ಯು.